ದಿನ ಬೆಳಗಾದ್ರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರಿತಾದಂತಹ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಂತಹ ಕನ್ನಡದ ಟಿವಿ ನ್ಯೂಸ್ ಚಾನೆಲ್ಗಳಿಗೆ ಕರ್ನಾಟಕ ಹೈಕೋರ್ಟ್ ಇವತ್ತು ಆಘಾತವನ್ನು ನೀಡಿದೆ, ಹೊಡೆತವನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲಿ ಇರುವಂತಹ ಯಾವುದೇ ಅಂಶಗಳನ್ನು, ಮಾಹಿತಿಗಳನ್ನು, ಫೋಟೋಗಳನ್ನು, ದಾಖಲೆಗಳನ್ನು ಪ್ರಸಾರ ಮಾಡದಂತೆ ಮತ್ತು ಮುದ್ರಣ ಮಾಡದಂತೆ ಮಾಧ್ಯಮಗಳ ಮೇಲೆ ಕರ್ನಾಟಕ ಹೈಕೋರ್ಟ್ ನಿರ್ಬಂಧವನ್ನು ಹೇರಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೆಯ ಆರೋಪಿಯಾಗಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯನ್ನು ಮಾನ್ಯ ಮಾಡಿದಂತಹ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರವರು ಮಾಧ್ಯಮಗಳ ಮೇಲೆ ಈ ನಿರ್ಬಂಧ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಏಕಪಕ್ಷೀಯ ನಿರ್ಬಂಧ ಆಜ್ಞೆ ಅಂದರೆ ನಟ ದರ್ಶನ್ ಅವರು ಸಲ್ಲಿಸಿರುವಂತಹ ಅರ್ಜಿಯ ಅವರ ಪರ ವಕೀಲರ ವಾದವನ್ನು ಆಲಿಸಿ ಪ್ರತಿವಾದಿಗಳ ವಾದವನ್ನು ಆಲಿಸದೆ ನೀಡಲಾಗಿರುವಂತಹ ಆಜ್ಞೆ ಇದು ಅಥವಾ ಆದೇಶ ಇದು. ನಟ ದರ್ಶನ್ ಅವರ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ವಕಾಲತ್ತನ್ನು ಮಂಡಿಸಿದರು. ಆಗಸ್ಟ್ 27ನೇ ತಾರೀಕು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ತಂದಿದ್ದಾರೆ. ಆದಾಗ್ಯೂ ಕೂಡ ಮಾಧ್ಯಮಗಳು ಚಾರ್ಜ್ ಶೀಟ್ನಲ್ಲಿರುವಂತಹ ಮಾಹಿತಿಗಳ ಆಧಾರದಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದೆ, ವಿಶೇಷವಾಗಿ ಟಿವಿ ಚಾನಲ್ಗಳು. ಸೊ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳು ಅತ್ಯಂತ ಮಹತ್ವದ ಅಂಶಗಳಾಗಿರೋದ್ರಿಂದಾಗಿ, ಜೊತೆಗೆ ರಹಸ್ಯವಾದ ಅಂಶಗಳು ಅಂತ ಹೇಳಿದ್ರೆ ಅದು ತನಿಖೆ ನಡೆಸಿರುವಂತಹ ಪೊಲೀಸರು ಮತ್ತು ಪ್ರಕರಣದಲ್ಲಿ ಆರೋಪಿತರಾಗಿರುವಂತಹ ವ್ಯಕ್ತಿಗಳು ಮತ್ತು ಪ್ರಕರಣದಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ನೇ ಹೊರತು ಉಳಿದವರಿಗೆ ಅದರಲ್ಲಿ ಯಾವುದೇ ಪಾತ್ರ ಇರಲ್ಲ. ಹೀಗಾಗಿ ಆರೋಪ ಪಟ್ಟಿಯಲ್ಲಿರುವಂತಹ ಮಹತ್ವವಾದಂಥ ಅಂಶಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡ್ತಿದೆ. ಈ ಮುಖಾಂತರ ಅರ್ಜಿದಾರ ಅಂದರೆ ಆರೋಪಿ, ಎರಡನೆಯ ಆರೋಪಿ ನಟ ದರ್ಶನ್ ಅವರ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗಿದೆ ಎನ್ನುವಂತಹ ಆಧಾರದಲ್ಲಿ ಹೈಕೋರ್ಟ್ ಈ ನಿರ್ಬಂಧವನ್ನು ಹೇರಿರುವಂಥದ್ದು. ಮುಂದಿನ ವಿಚಾರಣೆಯವರೆಗೆ ಈ ನಿರ್ಬಂಧ ಮುಂದುವರಿಯುತ್ತೆ. ಟ್ವಿಟ್ಟರು, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಒಳಗೊಂಡಂತೆ ಎಲ್ಲ ಸಾಮಾಜಿಕ ಜಾಲತಾಣಗಳು, ಜೊತೆಗೆ ಟಿವಿ ಚಾನೆಲ್ಗಳು ಮತ್ತು ಮುದ್ರಣ ಸಂಸ್ಥೆಗಳು ಅಂದರೆ ದಿನಪತ್ರಿಕೆಗಳು, ಇವುಗಳಿಗೆ ಈ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು, ಆರೋಪ ಪಟ್ಟಿಯಲ್ಲಿರುವಂತಹ ರಹಸ್ಯವಾದಂತಹ ಸೀಕ್ರೆಟ್ ಆಗಿರುವಂತಹ ಮಾಹಿತಿಗಳನ್ನು ಪ್ರಸಾರ ಮಾಡುವಂತಿಲ್ಲ ಅಂಥೇಳಿ ನಿರ್ಬಂಧವನ್ನು ಹೇರಲಾಗಿದೆ. ಕರ್ನಾಟಕ ಹೈಕೋರ್ಟ್ ಇವತ್ತು ತಾನು ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಮನು ಶರ್ಮಾ ಮತ್ತು ದೆಹಲಿ ಸರ್ಕಾರದ ವಿರುದ್ಧ ನಡೆದಂತಹ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶ, ಜೊತೆಗೆ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆ್ಯಕ್ಟ್ನ ನಿಯಮ 5 ಮತ್ತು ಹೈಕೋರ್ಟ್ಗಳ ಆದೇಶದ ಆಧಾರದಲ್ಲಿ ಈ ಆದೇಶವನ್ನು ಇವತ್ತು ಕೊಟ್ಟಿರುವಂಥದ್ದು. ಜೊತೆಗೆ ಈ ಆದೇಶವನ್ನು ಎಲ್ಲ ಮಾಧ್ಯಮ ಸಂಸ್ಥೆಗಳು ಅನುಸರಿಸಬೇಕು, ಅದಕ್ಕೋಸ್ಕರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಹೈಕೋರ್ಟ್ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ 11ನೇ ತಾರೀಕು ನಟ ದರ್ಶನ್ ಅವರನ್ನು ಬಂಧಿಸಲಾಗುತ್ತೆ. ಕಳೆದ 4 ತಿಂಗಳಿಂದ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಆಗಸ್ಟ್ 29ನೇ ತಾರೀಕು ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಕಾರಣ ಎಲ್ಲರಿಗೂ ಗೊತ್ತು. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ಸಿಗರೆಟ್ ಸೇದ್ತಾ ಇದ್ದಂತಹ, ಕುರ್ಚಿಯಲ್ಲಿ ಕೂತು ಉಳಿದ ಆರೋಪಿಗಳ ಜೊತೆಗೆ ರೌಡಿಗಳ ಜೊತೆಗೆ ಹರಟೆ ಹೊಡೆಯುತ್ತಿದ್ದಂತಹ ಫೋಟೋ ವೈರಲ್ ಆದ ಬಳಿಕ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಬೆಂಗಳೂರಿನ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು 3991 ಪುಟಗಳ ಸುದೀರ್ಘವಾದಂಥ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ 16 ಆರೋಪಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರು ಮೊದಲನೆಯ ಆರೋಪಿಯಾಗಿದ್ದರೆ ನಟ ದರ್ಶನ್ ಅವರು ಆರೋಪಿ. ಈ ಪ್ರಕರಣದಲ್ಲಿ ಒಟ್ಟು 231 ಸಾಕ್ಷ್ಯಗಳನ್ನು ಪರಿಗಣಿಸಲಾಗಿದೆ. ಅದರಲ್ಲಿ 3 ಸಾಕ್ಷಿಗಳು ಅವರು ಐ ವಿಟ್ನೆಸ್, ಕಣ್ಣಾರೆ ನೋಡಿದಂಥವ್ರು. ಸೊ 3991 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್. ಈ ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳನ್ನು ಆಧರಿಸಿ
ವಿಶೇಷವಾಗಿ ಕನ್ನಡದ ಟಿ ವಿ ಚಾನಲ್ಗಳು ದಿನ ಬೆಳಗಾದರೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವು. ಬೇರೆ ಬೇರೆ ಆ್ಯಂಗಲಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. KN ರಾಜಣ್ಣ ಸಹಕಾರ ಸಚಿವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಸಿಟ್ಟಾಗಿ ಕೂಡ ಮಾತಾಡಿದ್ರು. ಏನು 24 ಗಂಟೆ ಬರೀ ಅದನ್ನೇ ತೋರಿಸ್ತೀರಿ, ಅಸಹ್ಯ ಅನಿಸುತ್ತೆ ನೋಡೋಕ್ಕೆ ಅಂಥೇಳಿ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಕೂಡ ಮಾಡಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರುವಂತಹ ಮುಡಾ ಹಗರಣವನ್ನು ಮುಚ್ಚಿ ಅದನ್ನು ಪ್ರಸಾರ ಮಾಡದಂತೆ ತಡೆಯುವ ಸಲುವಾಗಿ ಸರ್ಕಾರವೇ ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳನ್ನು ಸೋರಿಕೆ ಮಾಡಿದೆ ಎನ್ನುವಂಥ ಆರೋಪವನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾಡಿದರು. ಟಿ ವಿಯವರು ಕೂಡ ಚಾರ್ಜ್ ಶೀಟ್ನಲ್ಲಿರುವಂತಹ ಪ್ರತಿ ಪಾಯಿಂಟನ್ನು ತೆಗೆದು ಅದರ ಆಧಾರದ ಮೇಲೆ ಸುದ್ದಿಯನ್ನು ಪ್ರಸಾರ ಮಾಡ್ತಿತ್ತು. ಈ ಜೂನ್ 11ನೇ ತಾರೀಕು ನಟ ದರ್ಶನ್ ಅವರು ಅರೆಸ್ಟ್ ಆದ ಬಳಿಕವಂತೂ ಟಿ ವಿ ಚಾನಲ್ಗಳ ನ್ಯೂಸ್ ಕಂಟೆಂಟ್ಗಳ ಬಿಗ್ ಪೋರ್ಷನ್ ಆಫ್ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅದು ನಟ ದರ್ಶನ್ ಅವರು. ಸೊ ಈಗ ನಟ ದರ್ಶನ್ ಅವರ ವಿರುದ್ಧ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡುವಂತಿಲ್ಲ, ಪರ್ಟಿಕ್ಯುಲರ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟು ದಿನ ಈಗ ಆರೋಪ ಪಟ್ಟಿ ಸಲ್ಲಿಕೆ ಆದ ಬಳಿಕ ಕನ್ನಡದ ಟಿ ವಿ ಚಾನಲ್ಗಳಿಗೆ ಸುದ್ದಿಯ ಮೂಲ ಅಥವಾ ಸುದ್ದಿಯ ಆಕಾರ ಆಗಿದ್ದಿದ್ದೇ ಚಾರ್ಜ್ ಶೀಟ್. ಅದರ ಆಧಾರದಲ್ಲೇ ದಿನಕ್ಕೊಂದು ವೆರೈಟಿ ಆಫ್ ಕಂಟೆಂಟನ್ನು ಹೊಡಿತಾ ಇದ್ರು ಟಿ ವಿಗಳಲ್ಲಿ. ಬಟ್ ಈಗ ಅದು ಸ್ಟಾಪ್ ಆಗಬೇಕು. ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್. ನಾವು ಕೊಟ್ಟಿರುವಂಥ ಆದೇಶವನ್ನು ಮಾಧ್ಯಮಗಳು ಪಾಲಿಸುವಂತೆ ಸೂಚಿಸಿ ಅಂಥೇಳಿ. ಈ ಆದೇಶದಿಂದಾಗಿ ಕನ್ನಡದ ಟಿ ವಿ ಚಾನಲ್ಗಳಿಗೆ ನಿರಾಸೆ. ಕಾರಣ ಅಂತ ಹೇಳಿದ್ರೆ, ಹಾಗೆ ನೋಡೋಕೆ ಹೋದರೆ ಕನ್ನಡದ ಟಿ ವಿ ಚಾನಲ್ಗಳು ದರ್ಶನ್ ಅವರಿಗೆ ನಿಷೇಧವನ್ನು ಹೇರಿದ್ದು, ಸ್ವಯಂ ಪ್ರೇರಿತ ನಿಷೇಧವನ್ನು ಹೇರಿದ್ದು. ರಾಬರ್ಟ್ ಸಿನಿಮಾ ನಿರ್ಮಾಪಕ ಉಮಾಪತಿಯವರ ಜಗಳದ ನಂತರ ದರ್ಶನ್ ಮಾಧ್ಯಮಗಳ ವಿರುದ್ಧ ಅವಾಚ್ಯವಾಗಿ ಕೆಟ್ಟದಾಗಿ ಮಾತಾಡಿದ್ರು ಎನ್ನಲಾದಂತಹ ಆಡಿಯೋ ಒಂದು ಬಯಲಾದ ಬಳಿಕ ಮಾಧ್ಯಮದವರು ನಟ ದರ್ಶನ್ ಅವರ ವಿರುದ್ಧ ಸ್ವಯಂ ನಿರ್ಬಂಧವನ್ನು ಹೇರಿದ್ರು. ನಾವು ನಿಮ್ಮ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡಲ್ಲ, ನಿಮ್ಮ ಸಿನಿಮಾದ ಪ್ರಮೋಷನ್ ಮಾಡಲ್ಲ ಅಂಥೇಳಿ. ಅದಾದ ಬಳಿಕ ಟಿ ವಿ ಚಾನಲ್ಗಳ ಪ್ರಮುಖರೆಲ್ಲ ಸೇರಿಕೊಂಡು ಒಂದು ಸಂಧಾನ ಕೂಡ ಆಯಿತು. ಕಾಟೇರದ ಸಂದರ್ಭದಲ್ಲಿ ಹೆವಿ ಕವರೇಜನ್ನು ಕೊಟ್ಟು ಪಾಸಿಟಿವ್ ಕವರೇಜನ್ನು ಕೊಟ್ಟರು. ಸೊ ಈ ಕೃತ್ಯದ ಬಳಿಕ ಎಗೇನ್ ದರ್ಶನ್ ಅವರು ಕನ್ನಡದ ಟಿ ವಿ ಚಾನಲ್ಗಳಿಗೆ ಕಳೆದ 4 ತಿಂಗಳಿಂದಲೂ ಕೂಡ TRPಯ ವಸ್ತುವಾಗಿದ್ದರು. ಸೊ ಕನ್ನಡದ ಟಿ ವಿ ಚಾನಲ್ಗಳಿಗೆ ಈಗ ಹಿನ್ನಡೆ ಅಂತಲೇ ಹೇಳಬಹುದು. ಮುಂದಿನ ಆದೇಶದವರೆಗೆ ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟ್ನಲ್ಲಿರುವಂತಹ ಯಾವ ಅಂಶವನ್ನು ಕೂಡ ಪ್ರಸಾರ ಮಾಡುವಂತಿಲ್ಲ ಅಂಥೇಳಿ ಹೈಕೋರ್ಟ್ ಹೇಳಿದೆ. ಈಗ ಚಾರ್ಜ್ ಶೀಟ್ನಲ್ಲಿದ್ದಂತಹ ಫೋಟೋ, ರೇಣುಕಾಸ್ವಾಮಿ ದರ್ಶನ್ ಜೊತೆಗೆ ಬೇಡಿಕೊಂಡಿದ್ದಂತಹ ಒಂದು ಫೋಟೋ, ದರ್ಶನ್ ಪವಿತ್ರ ಗೌಡ ಜೊತೆಗಿದ್ದಂತಹ ಫೋಟೋ, ಆಮೇಲೆ ಸ್ಥಳ ಮಹಾಜರಿನ ಫೋಟೋ, ಅವೆಲ್ಲವೂ ಕೂಡ ಮಾಧ್ಯಮಗಳಿಗೆ ಸೋರಿಕೆಯಾಗಿತ್ತು. ಸೋರಿಕೆ ಯಾರು ಮಾಡಿರ್ತಾರೆ? ಪೊಲೀಸರೇ ಮಾಡಿರುವಂಥದ್ದು. ಇಟ್ಸ್ ಕಾಮನ್ ಥಿಂಗ್, ಎಲ್ರಿಗೂ ಗೊತ್ತಿರುವಂಥದ್ದು. ಬಟ್ ಅದರಿಂದ ನಟ ದರ್ಶನ್ ಆ್ಯಸ್ ಎ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯಾಗಿ ಅವರ ಹಕ್ಕಿಗೆ ಧಕ್ಕೆ ಆಗಿದೆ ಅಂಥೇಳಿ ಅಭಿಪ್ರಾಯ ವ್ಯಕ್ತ ಆದ ಹಿನ್ನೆಲೆಯಲ್ಲಿ ಹೈಕೋರ್ಟು ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ಹೇರಿದೆ. ಸೊ ಇವತ್ತಿನಿಂದ ಕನ್ನಡದ ಟಿ ವಿ ಚಾನಲ್ಗಳಲ್ಲಿ ಬೇರೆ ಸುದ್ದಿಯನ್ನು ಕೂಡ ನೋಡುವಂತಹ ಸೌಭಾಗ್ಯ ಕರ್ನಾಟಕದ ಜನತೆಗೆ ಸಿಗಲಿದೆ. ದರ್ಶನ್ ಅವರ ಸುದ್ದಿ ಕನ್ನಡದ ಟಿ ವಿ ಚಾನಲ್ಗಳಲ್ಲಿ ಪರ್ಟಿಕ್ಯುಲರ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕಂತೂ ಇನ್ನು ಮುಂದೆ ಸಿಗಲ್ಲ, ಟಿಲ್ ಹೈಕೋರ್ಟು ಈ ಸ್ಟೇಯನ್ನು ವೆಕೇಟ್ ಮಾಡುವವರೆಗೆ.